ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು ಫಾಲ್ಗುಣಿ. ಆ ಬಸವರಾಜ್ ಇಟ್ಕಿ ಇದಾನಲ್ಲ, ಅವನನ್ನ ನಾನು ಇಂಡಿಯಾದಲ್ಲಿ ನೋಡ್ದಂಗಾಯ್ತು. 2 ಸೆಕೆಂಡ್ ಆ ಕಡೆಯಿಂದ ಈ ಕಡೆ ನೋಡೋದ್ರಲ್ಲಿ ಮಾಯ ಆಗ್ಬಿಟ್ಟ ಅಕ್ಕ. ನನಗ್ಯಾಕೋ ಅವನು ಇಂಡಿಯಾಗ್ ಬಂದಿರಬಹುದು ಅಂತ ಡೌಟ್ ಆಗ್ತಾ ಇದೆ. ಬಂದಿದ್ರೆ ನನಗೆ ಕಾಲ್ ಮಾಡಬೇಕಾಗಿತ್ತಲ್ಲ. ಅವನನ್ನ ಆದಿ ಏನಾದರೂ ಕಂಟ್ರೋಲ್ ಮಾಡ್ತಿದ್ದಾನ? ಇಂಡಿಯಾಗ್ ಬಂದಿರೋದು ಊರ್ಮಿಳಾ ಕಡೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಏನಾದರೂ ಹೇಳಿದಾನ? ಯಾಕಕ್ಕ ಹಾಗೆ ಹೇಳ್ತಿದ್ಯಾ? ಆದಿ ನನಗೆ ಕಾಲ್ ಮಾಡಿದ್ದ. ಆ ಶಿವಗಾಮಿ ಹತ್ರ ಮೋಸ ಮಾಡಿ ತಗೊಂಡಿದ್ದ 750 ಕೋಟಿ ದುಡ್ಡಲ್ಲಿ ಶೇರ್ ಬೇಕು ಅಂತ ಕೇಳ್ದ. ದುಡ್ಡು ಕೊಡೋದಕ್ಕೆ ನನಗೆ ಟೈಮ್ ಬೇಕು ಅಂತ ಹೇಳಿದ್ದಕ್ಕೆ ಆ ದುಡ್ಡನ್ನ ನನಗೆ ಹೇಗೆ ತಗೊಳ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಫೋನ್ ಕಟ್ ಮಾಡ್ದ. ನನಗನ್ಸುತ್ತೆ ಅವನೇ ಕರ್ಸಿರ್ಬೋದು ಅಂತ. ಒಂದು ಕೆಲಸ ಮಾಡು, ಆ 750 ಕೋಟಿಯಲ್ಲಿ 500 ಕೋಟಿ ನಮ್ಮನೇಲೇ ಇದೆ. ಇನ್ನು 250 ಕೋಟಿ ರೂಪಾಯಿ ದುಬೈಯಲ್ಲಿ ಸೇಫ್ ಆಗಿದೆ. ಈಗ ಮನೇಲಿರೋ 500 ಕೋಟಿನ ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಶಿಫ್ಟ್ ಮಾಡಿಬಿಡು. ಆ ಹಣ ಮನೇಲಿರೋದು ಬೇಡ. ದುಬೈಯಲ್ಲಿರೋ ದುಡ್ಡನ್ನ ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಆಯ್ತಕ್ಕ. ಆ ರಾಕಿ ಸಹಾಯ ತಗೊಂಡು ದುಡ್ಡನ್ನ ನಾನು ಶಿಫ್ಟ್ ಮಾಡ್ತೀನಿ. ಆಯಿತು, ಹಾಗೆ ಮಾಡು. ಆದರೆ ವಿಷಯ ತುಂಬ ಸೀಕ್ರೆಟ್ ಆಗಿರಬೇಕು. ಓಕೆ. ಇದ್ರ ಬಗ್ಗೆ ಜಾಸ್ತಿ ಯಾರ ಹತ್ರನೂ ಚರ್ಚೆ ಮಾಡಬೇಡ. ಮೊದಲು ಆ ನಿನ್ನ ಗಂಡನಿಗೆ ಹೇಳು ಈ ವಿಷಯ ಎಲ್ಲೂ ಆಚೆಗೆ ಹೋಗಬಾರ್ದು ಅಂತ. ಸರಿ ಅಕ್ಕ, ಆಯಿತು. ಯಾವ ನಿರ್ಧಾರನೂ ನೀವೇ ತಗೊಳ್ಬೇಡಿ. ಯಾವುದೇ ವಿಚಾರಕ್ಕೂ ನನಗೊಂದು ಕಾಲ್ ಮಾಡಿ. ಸರಿ ಅಕ್ಕ, ಹಾಗೆ ಮಾಡ್ತೀನಿ. ಬಸವರಾಜ್ ಇಟ್ಕಿ ಇಂಡಿಯಾಗ್ ಬಂದಿದ್ದಾನ? ಅಪ್ಪ, ಏನೋ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಸುಮ್ಮನೆ ನಿಂತಿದ್ದೀರಲ್ಲ, ಏನು ಹೇಳಿ ಅಪ್ಪ? ಸುಮಿತ್ರಾ, ಊರಲ್ಲಿ ಒಂದು ಜಾಗ ಮಾರಾಟಕ್ಕೆ ಬಂದದೆ. ನಾನು ಅರ್ಧ ದುಡ್ಡು ಕೊಡ್ತೀನಿ, ನೀವು ಅರ್ಧ ಹಾಕಿ ತಗೊಳ್ರಿ. ಮುಂದಕ್ಕೆ ಉಪಯೋಗಕ್ಕಾಗುತ್ತೆ. ಜಾಗದ ಮುಂದೆ ಹೈವೇ ರೋಡ್ ಬತ್ತದೆ, ಮುಂದಕ್ಕೆ ಒಳ್ಳೆ ರೇಟ್ ಆಯ್ತದೆ. ಸದ್ಯಕ್ಕೆ ನಮ್ಮ ಹತ್ರ ಯಾವ ದುಡ್ಡು ಇಲ್ಲಪ್ಪ. 4 ತಿಂಗಳಿಂದ ಇವ್ರ ಕೆಲ್ಸಕ್ಕೆ ಬೇರೆ ಹೋಗಿಲ್ಲ. ಬೇರೆ ಕಡೆ ಕೆಲಸ ನೋಡ್ಕೊಳ್ಳೋದಲ್ವಾ? ಬೇರೆ ಕಡೆ ಹೋದ್ರೆ ಶಿವಗಾಮಿ ಮೇಡಮ್ ಮತ್ತೆ ಆಫೀಸ್ ಓಪನ್ ಮಾಡಿದಾಗ ನಾನು ವಾಪಸ್ ಬರಬೇಕು. ಅದಾಗಲ್ಲ. ಅವ್ರನ್ನ ನೀವೇ ಮನೇಲಿ ಇಟ್ಕೊಂಡು ಊಟ ಹಾಕಿ ಸಾಕ್ತಾ ಇದ್ದೀರಾ. ಮತ್ತೆ ಅವರು ಆಫೀಸೂರು ಮಾಡೋದು ನಡೆಯಕತ್ತೇನಾ? ಅಲ್ಲ, ಬೇರೆಯವ್ರ ಮನೇಲಿ ಗಂಡ ಮಗು ಜೊತೆ ಬಂದು ತಿಂಗ್ಳಾನ್ಗಟ್ಲೆ ಉಳ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಗೊತ್ತಾಗಲ್ವಾ? ನೆಂಟ್ರು ಅನ್ನೋರು ಅಡುಗೆ ಮಾಡಿ ಆಚೆ ಇಟ್ಟಿರೋ ಊಟ ಇದ್ದಂಗೆ. ಒಂದಿನದ ಮೇಲೆ ಇದ್ರೆ ವಾಸನೆ ಬಂದ್ಬಿಡ್ತದೆ. ಇಷ್ಟೆಲ್ಲ ಓದವ್ರೆ, ದೇಶ ಸುತ್ತವ್ರೆ,
ದೊಡ್ಡ ಕಂಪನಿ ನಡೆಸ್ತಾವ್ರೆ. ಆದ್ರೆ ಈ ಸಣ್ಣ ವಿಷಯ ಅವ್ರಿಗೆ ಗೊತ್ತಾಗಲ್ವಾ? ಬೇರೆಯವ್ರಿಗೆ ಹೊರೆಯಾಗಿರೋದು ಏನ್ ಚಂದ. ಅವರು ನೆಂಟ್ರಲ್ಲಮ್ಮವ, ನಮ್ಮ ಪಾಲಿನ ದೇವರು. ನಾನು ಜೀವನದಲ್ಲಿ 4 ಕಾಸು ನೋಡಿದ್ದು, ನಮ್ಮ ಮಕ್ಕಳಿಗೆ ವಿದ್ಯೆ ಮದುವೆ ಅಂತಾಗಿದ್ದು ಎಲ್ಲ ಅವರಿಂದ. ನಾವಿಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಶಿವಗಾಮಿ ಮೇಡಮ್ ಹಾಕಿರೋ ಭಿಕ್ಷೆ. ಅವ್ರಿಲ್ಲಿ ಬರಬೇಕು ಅಂತ ಬಂದಿಲ್ಲ, ನಾನೇ ಕರ್ಕೊಂಡು ಬಂದಿದ್ದು. ಅದು ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ. ಸಾವಿರಾರು ಜನಕ್ಕೆ ಅನ್ನ ಹಾಕಿದವರು, ದೊಡ್ಡ ಶ್ರೀಮಂತರು. ಈಗ ಪರಿಸ್ಥಿತಿ ಸರಿ ಇಲ್ಲ ಅಷ್ಟೇ. ಆದರೆ ಯಾವತ್ತಾದ್ರೂ ನಾನು ಶ್ರೀಮಂತೆ ಅಂತ ನಿಮ್ಮ ಮಗಳ ಹತ್ರ ದರ್ಪ ತೋರಿಸಿದಾರ ಕೇಳಿ? ಅವರು ಹೋಗಿ ಇವಳ ಜೊತೆ ಅಡುಗೆ ಮಾಡ್ತಾರೆ, ಪಾತ್ರೆ ತೊಳಿತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮಾವ? ಶಿವಗಾಮಿ ಮೇಡಮ್ ಇನ್ನೊಬ್ಬರ ಮನೆಗೆ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ವಾಸ ಇರೋದಿಕ್ಕೆ, ಊಟ ಮಾಡೋದಿಕ್ಕೆ ದುಡ್ಡು ಕೊಡಕ್ ಬರ್ತಾರೆ. ನಾನೇ ಬೇಡ ಅಂತ ಹೇಳ್ತೀನಿ. ಚಿನ್ನ ಮಣ್ಣಿಗೆ ಬಿದ್ದಿದ್ ಮಾತ್ರಕ್ಕೆ ಅದ್ರ ಬೆಲೆ ಕಡಿಮೆ ಆಗಲ್ಲ ಮಾವ. ಒಂದಲ್ಲ ಎರಡಲ್ಲ 25 ವರ್ಷ ನನಗೆ ಸಂಬಳ ಕೊಟ್ಟು ಸಾಕಿದ್ದಾರೆ. ಸುಮ್ಮನೆ ಏನ್ ಕೊಟ್ಟಿಲ್ವಲ್ಲ ಅಳಿ ಅಂದ್ರೆ, ನೀವು ಕೆಲಸ ಮಾಡಿದ್ದೀರಾ, ಅದು ಕೂಲಿ ಕೊಟ್ಟವ್ರೆ. ಅದು ಅಲ್ಲದೆ ನಿಮ್ಮಂತ ನಿಯತ್ತಿನ ಕೆಲಸಗಾರರು ಅವ್ರಿಗೆಲ್ ಸಿಗ್ತಾರೆ? ನಿಯತ್ತಿಂದ ನೀವು ಕೆಲಸ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡವ್ರೆ. ಅದು ಅಲ್ಲದೆ ಒಬ್ರು ಸಹಾಯ ಮಾಡಿದೀನಿ ಅಂತ ಹೇಳಿ ಅವ್ರ ಮನೇಲೆ ಬಂದು ತಿಂಗ್ಳಾನ್ಗಟ್ಲೆ ಕೂತ್ಕೊಂಡು ತಿಂದ್ರೆ ಇದನ್ನ ಸಹಾಯ ಅಂತ ಎಲ್ಲಿ ಹೇಳ್ತಾರೆ? ವ್ಯವಹಾರ ಅಂತಾರೆ.